ಭವಿಷ್ಯದ ಹಾದಿಗೆ ಎಜುಕನೆಕ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಯಶವಂತ್. SSLC PUC ಡಿಗ್ರಿ ಮುಗಿದ ಮೇಲೆ ಮುಂದೆ ಏನಪ್ಪ ಮಾಡಬೇಕು ಅಂತ ಸಾಕಷ್ಟು ಜನಕ್ಕೆ ಯಾವ ಕೋರ್ಸನ್ನು ತೆಗೆದುಕೊಳ್ಬೇಕು, ಯಾವ ಕೋರ್ಸ್ ತೆಗೆದುಕೊಂಡ್ರೆ ಭವಿಷ್ಯದ ಹಾದಿ ಸುಗಮವಾಗಿರುತ್ತೆ ಅಂತೇಳಿ ಒಂದು ಡೌಟ್ ಇರುತ್ತೆ. ಆ ಎಲ್ಲ ಡೌಟ್ಗಳನ್ನು ಕ್ಲಿಯರ್ ಮಾಡಲಿಕ್ಕೆ ನನ್ನ ಜೊತೆ ಇವತ್ತು ಎಜುಕನೆಕ್ಟ್ನ ಫೌಂಡರ್ ಹಾಗೂ CEO ಪವನ್ ಹೊಲೇಕರ್ ಇದ್ದಾರೆ. ನಾನು ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ ಸರ್. ಎಜುಕನೆಕ್ಟ್, ಸೊ ಏನು ಸರ್ ಎಜುಕನೆಕ್ಟ್ ಅನ್ನೋ ಒಂದು ಕಾನ್ಸೆಪ್ಟ್ ಏನು, ಆ ಯಾವ ಕಾನ್ಸೆಪ್ಟ್ ಮೇಲೆ ಒಂದು ಪ್ರೋಗ್ರಾಮನ್ನು ಡಿಸೈನ್ ಮಾಡಿದ್ದೀರಿ ಅಂತೇಳಿ? ಎಸ್ ಸರ್, ಎಜುಕನೆಕ್ಟ್ ಅನ್ನೋದು ಒಂದು ಸ್ಟಾರ್ಟಪ್. ಇದು ಬಂದುಬಿಟ್ಟು ಕೆರಿಯರ್ ಗೈಡೆನ್ಸ್ ಇರುತ್ತೆ. ಮಕ್ಕಳಿಗೆ ಯಾವ ಥರ ಕೋರ್ಸಸ್ನ ಸೆಲೆಕ್ಟ್ ಮಾಡ್ಕೋಬೇಕು, ಯಾವ ಥರ ಕಾಲೇಜ್ಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕು, ಮತ್ತು ಯಾವ ಕೋರ್ಸಿಂದ ನಿಮಗೆ ಜಾಸ್ತಿ ಜಾಬ್ ಆಪರ್ಚುನಿಟಿ ಇರುತ್ತೆ. ಸೊ ಅದು ಮೇನಾಗಿ ಇಂಪಾರ್ಟೆಂಟು. ಇವಾಗ ಎಲ್ಲರೂ ಮಾಡೋ ಥರ ಕಾಮನ್ ಡಿಗ್ರಿ ಮಾಡಿದ್ರೆ ಸೊ ಜಾಬ್ ಆಪರ್ಚುನಿಟಿ ತುಂಬ ಕಷ್ಟ. ಸೊ ಹಾಗಾಗಿ ಈ ಇನ್ಫಾರ್ಮೇಷನು ಪೇರೆಂಟ್ಸ್ ಮತ್ತು ಸ್ಟೂಡೆಂಟ್ಸ್ಗೆ ಅಷ್ಟೊಂದು ನಾಲೆಜ್ ಇರೋದಿಲ್ಲ. ಸೊ ಆ ಒಂದು ನಾಲೆಜ್ನ ಶೇರ್ ಮಾಡುವಂಥ ಪ್ಲ್ಯಾಟ್ಫಾರ್ಮೇ ಎಜುಕನೆಕ್ಟು. ಸೊ ನಮ್ಮಲ್ಲಿ ಯಾವ ಥರ ಕೋರ್ಸಸ್ ಸೆಲೆಕ್ಟ್ ಮಾಡ್ಕೋಬೇಕು, ಯಾವ ಥರ ಕಾಲೇಜಸ್ನ ಪಿಕ್ ಮಾಡಬೇಕು, ಮತ್ತು ಗೌರ್ಮೆಂಟಿಂದ ನಮ್ಗೆ ಯಾವ ಥರ ಸ್ಕಾಲರ್ಶಿಪ್ ಸಿಗುತ್ತೆ ಮಕ್ಕಳಿಗೆಲ್ಲ, ಅದೇ ಥರ ಯಾವ ಕಾಲೇಜಿಂದ ನಮಗೆ ಡೊನೇಷನ್ ಫ್ರೀ ಇರುತ್ತೆ, ಯಾವ ಕಾಲೇಜಿಂದ ಸ್ಕಾಲರ್ಶಿಪ್ ಇದು ಮಾಡ್ಬೋದು, ಮತ್ತು ಸ್ಟಡಿ ಅಬ್ರಾಡಲ್ಲಿ ಯಾವ ಥರ ನಮಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಇವನ್ ನೀವು MBBS ಎಲ್ಲ ಸ್ಟಡಿ ಮಾಡಬೇಕಾದ್ರೂ ಕೂಡ ಈ ಥರ ತುಂಬ ವೆರೈಟಿ ಆಫ್ ಇನ್ಫಾರ್ಮೇಷನ್ ಇದೆ. ಬಟ್ ಆ ಇನ್ಫಾರ್ಮೇಷನ್ ಯಾರಿಗೂ ಅಷ್ಟು ಗೊತ್ತಿಲ್ಲ. ಸೊ ಆ ಇನ್ಫಾರ್ಮೇಷನ್ನ ಶೇರ್ ಮಾಡಬೇಕಂತೇಳಿ ನಾವೀಗ ಒಂದು ಪ್ಲ್ಯಾಟ್ಫಾರ್ಮ್ನ ಬಿಲ್ಡ್ ಮಾಡಿದ್ವಿ, ಎಜುಕನೆಕ್ಟ್ ಅಂತೇಳಿ. ಸೊ ನಮ್ಮ ವೆಬ್ಸೈಟಲ್ಲಿ ನಿಮಗೆ ವೆರೈಟಿ ಆಫ್ ಕೋರ್ಸಸ್ ಆಫ್ಟರ್ PUC, ಆಫ್ಟರ್ 10th ಏನೇನು ಆಪ್ಷನ್ ಇದೆ ಅದೆಲ್ಲನೂ ನಮ್ಮ ವೆಬ್ಸೈಟಲ್ಲಿ ಇರುತ್ತೆ. ಸೊ ನೀವು ಇದನ್ನ ವ್ಯೂ ಮಾಡ್ಕೋಬೋದು. ಸೊ ಈಗ ಎಜುಕೇಷನ್ ಮತ್ತು ಕೆರಿಯರ್ ಎರಡೂ ಕೂಡ ಒಂದು ಎಕ್ಸ್ಪ್ಲೋರ್ ಮಾಡೋ ಒಂದು ಪ್ಲಾನಲ್ಲಿ ಇದ್ದೀರಿ. ಎಜುಕೇಷನ್ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಹೋಗಬೇಕು ಮತ್ತು ಕೆರಿಯರ್ಗೆ ಸಂಬಂಧಪಟ್ಟಾಗ ಯಾವ ರೀತಿಯಾಗಿ ಹೋಗಬೇಕು ಅಂತೇಳಿ. ಸೊ ಎರಡನ್ನು ಪ್ಯಾರಲಾಗಿ ಯಾವ ರೀತಿ ತೆಗೆದುಕೊಂಡು ಹೋಗ್ತಿದ್ದೀರಿ ಅಂತ? ಪ್ರೆಸೆಂಟ್ AI ವರ್ಲ್ಡಲ್ಲಿ ನಮಗೆ ತುಂಬ ಜಾಬ್ ಆಪರ್ಚುನಿಟಿ ತುಂಬ ಕಷ್ಟ ಇದೆ. ಎಟ್ ಪ್ರೆಸೆಂಟೇ ನೀವು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ, ಅಷ್ಟೊಂದು ಕ್ರಿಟಿಕಲ್ ಇದೆ ಜಾಬ್ ವಿಷಯಕ್ಕೆ ಅಂತ ಬಂದಾಗ. ಬಟ್ ನಮ್ಮ ಸ್ಟೂಡೆಂಟ್ಸ್ಗಾಗಲಿ ಪೇರೆಂಟ್ಸ್ಗಾಗಲಿ ಇವಾಗ ಕೆರಿಯರ್ನ ಚೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಆಫ್ಟರ್ 12th ನೀವು ಯಾವ ಕೋರ್ಸ್ನ ಪಿಕ್ ಮಾಡ್ತೀರಾ, ಅದರಲ್ಲಿ ಯಾವ ಥರ ನಿಮಗೆ ಜಾಬ್ ಆಪರ್ಚುನಿಟಿ ಇದೆ, ಜಾಬ್ ಪ್ಲೇಸ್ಮೆಂಟ್ ಗ್ಯಾರಂಟಿ ಯಾವ ಥರ ಇದೆ, ಇದೆಲ್ಲದ್ರ ಬಗ್ಗೆ ಇನ್ಫಾರ್ಮೇಷನ್ನ ತಿಳ್ಕೊಂಡೇ ನೀವು ಕೋರ್ಸಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ಆ ಕೋರ್ಸಸ್ ಸೆಲೆಕ್ಟ್ ಮಾಡ್ಕೊಳ್ಳೋ ಜೊತೆಗೆ ಕಾಲೇಜ್ನ ಸೆಲೆಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡಬೇಕು ಮೇಯ್ನಾಗಿ ನಾವು. ಅದಕ್ಕೋಸ್ಕರನೇ ಈ ಒಂದು ಎಜುಕೇಷನ್ ಎಕ್ಸ್ಪೋ ಅನ್ನೋ ಒಂದು ಥಾಟನ್ನು ನಮ್ಮ ದಾವಣಗೆರೆಯಲ್ಲಿ ನಾವು ಇವಾಗ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ದಟ್ ಈ ಥರ ಇನ್ಫಾರ್ಮೇಷನ್ನು ನಮ್ಮ ಮಕ್ಕಳಿಗೆ ಅಥವಾ ಪೇರೆಂಟ್ಸ್ಗೆ ಗೊತ್ತಿದ್ರೆ ಮಾತ್ರ ಅವರು ಆಫ್ಟರ್ 10th ಆಗಲಿ, ಆಫ್ಟರ್ 12th ಆಗಲಿ, ಅಥವಾ PUC ಆಫ್ಟರ್ ಡಿಗ್ರಿ ಯಾವ ಕೋರ್ಸ್ನ ಪಿಕ್ ಮಾಡಬೇಕು, ಯಾವ ಥರ ಜಾಬ್ ಆಪರ್ಚುನಿಟಿ ಇರುತ್ತೆ ನಮಗೆ ಅನ್ನೋದೊಂದು ಇನ್ಫಾರ್ಮೇಷನ್ ಅವ್ರು ಶೇರ್ ಆಗುತ್ತೆ. ಅವರ ಫ್ಯೂಚರ್ ಕೂಡ ಸೆಕ್ಯೂರ್ ಆಗಿರುತ್ತೆ. ಈ ಇನ್ಫಾರ್ಮೇಷನ್ ಶೇರ್ ಮಾಡೋದಕ್ಕೆ ನಾವು ಯಾವ ಕೋರ್ಸು, ಯಾವುದು ಜಾಬ್ ಗ್ಯಾರಂಟಿ ಕೋರ್ಸ್ ನಾವು ತೊಗೋಬೇಕು ಪಿಕ್ ಮಾಡಬೇಕು ಅನ್ನೋದು ಇನ್ಫಾರ್ಮೇಷನ್ನ ಶೇರ್ ಮಾಡೋದಕ್ಕೆ ನಾವು ಈ ಎಕ್ಸ್ಪೋನ ಕಂಡಕ್ಟ್ ಮಾಡ್ತಾ ಇರೋದು. ಸೊ ಎಲ್ಲ ಪೇರೆಂಟ್ಸ್ಗೂ ಅದು ಮತ್ತು ಸ್ಟೂಡೆಂಟ್ಸ್ಗೂ ಅದು ಹೆಲ್ಪ್ಫುಲ್ ಆಗುವಂಥ ಇವೆಂಟ್ ಇದು ಆ್ಯಕ್ಚುಲಿ. ಸರ್, ಈಗ ಒಂದು ಎಜುಕೇಷನ್ ಆ್ಯಂಡ್ ಕೆರಿಯರ್ ಎಕ್ಸ್ಪೋದಲ್ಲಿ ವಿದ್ಯಾರ್ಥಿಗಳು ಅಥವಾ ಪಾಲಕರು ಅವರೆಲ್ಲ ಭಾಗವಹಿಸಿದ್ರೆ ಏನು ಬೆನಿಫಿಟ್ ಏನು, ಅವರಿಗೆ ಏನೆಲ್ಲ ಅನುಕೂಲ ಆಗುತ್ತೆ ಅಂತೇಳಿ? ಸರ್, ಇವಾಗ ನಾವು ಯಾವುದೇ ಒಂದು ಕೋರ್ಸ್ ಅಥವಾ ಕಾಲೇಜ್ ಪಿಕ್ ಮಾಡಬೇಕಂದ್ರೆ ಇಲ್ಲಿದ್ದ ನಮ್ಮ ಬ್ಯಾಂಗ್ಳೂರು ಆಗಲಿ ಅಥವಾ ಅವೇ ಅಪಾರ್ಟ್ ಫ್ರಮ್ ದಾವಣಗೆರೆ, ನಮ್ಮ ದಾವಣಗೆರೆ ಬಿಟ್ಟು ಬೇರೆ ಸ್ಟೇಟು ಅಥವಾ ಬೇರೆ ಇದರಲ್ಲಿ ಕಂಟ್ರಿಲಿ ನಾವು ನೋಡಬೇಕಂತಂದರೆ ಪ್ರತಿಯೊಂದಕ್ಕೂ ಡಿಪೆಂಡ್ ಆಗಬೇಕು. ಬೆಂಗಳೂರು ಹೋಗಬೇಕು ಅಥವಾ ಬೇರೆ ಪ್ಲೇಸಲ್ಲಿ ನಾವು ಕೇಳಬೇಕು. ಬಟ್ ಇಲ್ಲಿ ನಾವು ಎಜುಕೇಷನ್ ಎಕ್ಸ್ಪೋ ಕಂಡಕ್ಟ್ ಮಾಡ್ತಾ ಇರೋದ್ರಿಂದ ಬೇರೆ ಕಂಟ್ರಿಯಿಂದ, ಬೇರೆ ಸ್ಟೇಟ್ಗಳಿಂದ ಮತ್ತು ಬೆಂಗಳೂರಿಂದ ತುಂಬ ಕಾಲೇಜಸ್, ಯೂನಿವರ್ಸಿಟೀಸ್ ಇಲ್ಲಿಗೆ ಬರ್ತಾ ಇದ್ದಾರೆ. ಸೊ ಡೈರೆಕ್ಟಾಗಿ ಪೇರೆಂಟ್ಸು ಒನ್ ಮತ್ತು ಸ್ಟೂಡೆಂಟ್ಸ್ ಕೂಡ ಒನ್ ಇನ್ಸ್ಟಿಟ್ಯೂಟ್ ಜೊತೆಗೆ ನೀವು ಇಂಟ್ರ್ಯಾಕ್ಟ್ ಮಾಡ್ಬೋದು. ಅಲ್ಲಿ ನಿಮಗೆ ಇರುವಂಥ ಅಡ್ಮಿಷನ್ ರಿಲೇಟೆಡ್ ಡೌಟ್ಸ್ ಆಗಲಿ ಅಥವಾ ಜಾಬ್ ಗ್ಯಾರಂಟಿ ರಿಲೇಟೆಡ್ ಡೌಟ್ಸ್ ಆಗಲಿ, ನಿಮ್ಮ ಕೋರ್ಸ್ ಅಥವಾ ಕೆರಿಯರ್ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಆಗಲಿ, ಡೈರೆಕ್ಟ್ ನಿಮ್ಮ ಕಾಲೇಜ್ ಜೊತೆಗೆ ನಿಮಗೆ ಇಂಟ್ರಾಕ್ಷನ್ ಸಿಗುತ್ತೆ. ಅದು ಒಂದು. ಸೆಕೆಂಡ್ ಒನ್ ಬಂದುಬಿಟ್ಟು ನಿಮಗೆ 100% ಸ್ಕಾಲರ್ಶಿಪ್ ಇರುತ್ತೆ. ಕೆಲವೊಂದು ಯೂನಿವರ್ಸಿಟೀಸ್ ಆಗಲಿ, ಕಾಲೇಜಸ್ ಆಗಲಿ, ದೇ ಪ್ರೊವೈಡ್ 100% ಸ್ಕಾಲರ್ಶಿಪ್. ಈ ಇನ್ಫಾರ್ಮೇಷನ್ ಯಾರಿಗೂ ಗೊತ್ತಿಲ್ಲ. ಸಿಂಪ್ಲಿ ನಮ್ಮ ಸ್ಟೂಡೆಂಟ್ಸ್ ಆಗಲಿ, ಪೇರೆಂಟ್ಸ್ ಆಗಲಿ ಏನು ಮಾಡ್ತಾರೆ, ಅವರು ಲಕ್ಷ ಡೊನೇಷನ್ ಕೊಟ್ಬಿಟ್ಟು ಎಷ್ಟೊಂದು ಕಾಲೇಜಸ್ಗಳಿಗೆ, ಯೂನಿವರ್ಸಿಟೀಸ್ಗಳಿಗೆ ಜಾಯ್ನ್ ಆಗ್ತಾರೆ. ಬಟ್ ಇದೊಂದು ಆಪರ್ಚುನಿಟಿ ಇದೆ. ಸ್ಕಾಲರ್ಶಿಪ್ನ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಇವನ್ ಫ್ರಮ್ ಗೌರ್ಮೆಂಟಿಂದನೂ ಅವಕಾಶ ಇದೆ, ಕೆಲವೊಂದು ಯೂನಿವರ್ಸಿಟೀಸ್ ಆ್ಯಂಡ್ ಕಾಲೇಜಸ್ ಕಡೆಯಿಂದನೂ ಅವಕಾಶ ಇದೆ. ಈ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇದ್ದೀವಿ. ಥರ್ಡ್ ಥಿಂಗ್ ಬಂದುಬಿಟ್ಟು ಇವಾಗ ಫ್ರೀ ಲಾಂಗ್ ಟರ್ಮ್ ಕೋಚಿಂಗ್ ಇರಲಿ, ನೀಟ್ ಆಗಲಿ, JEE ಆಗಲಿ ಕೋಚಿಂಗ್ ಅವಕಾಶಗಳು ಈ ನಮ್ಮ ದಾವಣಗೆರೆಲೂ ಇದೆ, ಸುತ್ತಮುತ್ತ ತುಂಬ ಕಾಲೇಜ್ಗಳು ಕೂಡ ಇದೆ. ಸೊ ಆಫ್ಟರ್ 12th ಆದಮೇಲೆ ಫ್ರೀ ಲಾಂಗ್ ಟರ್ಮ್ ಕೋಚಿಂಗ್ ನೋಡ್ತಾ ಇದ್ದಾರೆ. ಅದು ಕೂಡ ಲಕ್ಷ ಕೊಟ್ಟು ಹೋಗ್ತಾ ಇದ್ದಾರೆ. ಬಟ್ ಎಷ್ಟೊಂದು ಕಾಲೇಜ್ಗಳು ನಿಮಗೆ ಫ್ರೀಯಾಗಿ ಬೇಸ್ಡ್ ಆನ್ ಯುವರ್ ಮಾರ್ಕ್ಸ್ ಬೇನೆ ಅವ್ರಿಗೆ ಫ್ರೀಯಾಗಿ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಆ ಇನ್ಫಾರ್ಮೇಷನ್ ಕೂಡ ನಿಮಗೆ ಶೇರ್ ಆಗುತ್ತೆ. ಸೊ ಫೋರ್ತ್ ಒಂದು ಬಂದುಬಿಟ್ಟು ನಿಮಗೆ ಸ್ಟಡಿ ಅಬ್ರಾಡ್ ಕನ್ಸಲ್ಟೆಂಟ್ ಆ್ಯಂಡ್ ಅದ್ರ ಗೈಡೆನ್ಸ್ ಸಿಗುತ್ತೆ ನಮಗೆ. ಸೊ ಎಷ್ಟೊಂದು ಅಬ್ರಾಡ್ ಕಂಟ್ರೀಸಲ್ಲಿ ನಿಮಗೆ ಲಕ್ಷ ಸ್ಕಾಲರ್ಶಿಪ್ ಗೌರ್ಮೆಂಟೇ ಕೊಡುತ್ತೆ. ಸೊ ದಟ್ ನೀವು ನಮ್ಮಲ್ಲಿ ಬನ್ನಿ, ಓದಿ, ನಮ್ಮಲ್ಲಿ ಒಂದು ಎಜುಕೇಷನ್ ನೀವು ತೊಗೊಳ್ಳಿ, ನಮ್ಮಲ್ಲೇ ಸರ್ವಿಸ್ ಕೊಡಿ ಅಂತೇಳಿ ಗೌರ್ಮೆಂಟೇ ನಿಮಗೆ ಫ್ರೀಯಾಗಿ ಅದನ್ನ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ. ಸೊ ನಿಮಗೆ ಫ್ರೀಯಾಗಿ ಮೆಡಿಕಲ್ಲು ಮಾಡುವಂಥ ಅವಕಾಶನೂ ಇರುತ್ತೆ. ಸೊ ಫ್ರೀಯಾಗಿ ಓದೋಂಥ ಅವಕಾಶಗಳು. ಈ ಅವಕಾಶಗಳು ಇಷ್ಟು ಇನ್ಫಾರ್ಮೇಷನ್ ಇದೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ.
ಈ ಇನ್ಫಾರ್ಮೇಷನ್ ಶೇರ್ ಮಾಡೋ ಉದ್ದೇಶನೇ ಈ ಎಜುಕೇಷನ್ ಎಕ್ಸ್ಪೋ. ಆಮೇಲೆ ನಿಮಗೆ ಡೊನೇಷನ್ ಫ್ರೀ. ಮೋಸ್ಟ್ ಆಫ್ ದ ಯೂನಿವರ್ಸಿಟಿ, ಟಾಪ್ ಯೂನಿವರ್ಸಿಟೀಸ್ ಇದ್ದಾವೆ. ಎಷ್ಟೊಂದು ಯೂನಿವರ್ಸಿಟಿ ನಿಮಗೆ ಡೊನೇಷನ್ನೇ ತೊಗೊಳ್ಳೋದಿಲ್ಲ, ಎಷ್ಟೊಂದು ಕಾಲೇಜ್ಗಳು ಡೊನೇಷನ್ ತೊಗೊಳ್ಳೋದಿಲ್ಲ. ಅಂಥ ಎಲ್ಲ ಯೂನಿವರ್ಸಿಟೀಸು ಕಾಲೇಜಸ್ಗಳು ನಿಮಗೆ ದಾವಣಗೆರೆ ಬರ್ತಾ ಇದ್ದಾವೆ. ಸೊ ಇದೆಲ್ಲ ನಿಮಗೆ ಮತ್ತು ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರನೇ ಇರೋದು. ಸೊ ದಟ್ ಇಸ್ ಅ ಬೆನಿಫಿಟ್ ಆಫ್ ಸ್ಟೂಡೆಂಟ್ ಆ್ಯಂಡ್ ಪೇರೆಂಟ್ಸ್ ಇನ್ ದಿಸ್ ಇವೆಂಟ್. ಸರ್, ಎಕ್ಸ್ಪೋದಲ್ಲಿ ಏನೆಲ್ಲ ಅವಕಾಶಗಳು ಸಿಗ್ತವೆ ಅಂತ ಹೇಳ್ತಾ ಇದ್ರಿ. ಯಾರೆಲ್ಲ ಈ ಎಕ್ಸ್ಪೋದಲ್ಲಿ ಭಾಗವಹಿಸ್ಬೋದು, ಯಾರಿಗೆಲ್ಲ ಅನುಕೂಲ ಆಗುತ್ತೆ ಇದು ಅಂತೇಳಿ? ಸರ್ ಬಂದುಬಿಟ್ಟು 10th ಕಂಪ್ಲೀಟ್ ಆಗಿರೋ ಸ್ಟೂಡೆಂಟ್ಸು, 12th ಕಂಪ್ಲೀಟ್ ಆಗಿರೋ ಸ್ಟೂಡೆಂಟ್ಸು, ಡಿಗ್ರಿ ಓದ್ತಾ ಇರೋರು, ಡಿಗ್ರಿ ಮುಗಿಸಿರೋರು, ಮತ್ತು ಯಾರೆಲ್ಲ ಜಾಬ್ನ ಹುಡುಕ್ತಾ ಇದ್ದೀರಾ ಅವರೆಲ್ಲ ಈ ಇವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅದ್ರ ಬೆನಿಫಿಟ್ ತೊಗೋಬೋದು. ಸರ್, ಈಗ ಆಲ್ಮೋಸ್ಟ್ SSLC ಆ್ಯಂಡ್ PUC ಮುಗಿಸಿದಂಥವ್ರು ನೆಕ್ಸ್ಟ್ ಅವರ ಎಜುಕೇಷನ್ ಎಲ್ಲೆಲ್ಲಿ ಅಡ್ಮಿಷನ್ ಆಗಬೇಕು, ಯಾವ ಕಾಲೇಜಿನಲ್ಲಿ ಅಡ್ಮಿಷನ್ ಆಗಬೇಕು, ಯಾವ ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ ಆಗಬೇಕು ಅಂತ ಒಂದಷ್ಟು ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ಏನು ಹೇಳಲಿಕ್ಕೆ ನೀವು ಇಷ್ಟಪಡ್ತೀರಾ ಅಂತೇಳಿ? ನಂದು ಬೆಸ್ಟ್ ಸಜೆಷನ್ ಏನಂತಂದರೆ, ಬ್ಲೈಂಡಾಗಿ ಕೋರ್ಸಸ್ಗಳನ್ನ, ಕಾಲೇಜ್ಗಳನ್ನ ಬಿಲೀವ್ ಮಾಡಬೇಡಿ. ಓಕೆ, ಇವಾಗ ನಮ್ಮ ಬ್ರದರ್ಸ್ ಸೇರಿದ್ದಾರೆ ಅಥವಾ ನಮ್ಮ ಫ್ರೆಂಡ್ಸ್ ಸೇರಿದ್ದಾರೆ, ಕಸಿನ್ ಹೇಳಿದರು ಆ ಕೋರ್ಸ್ ಮಾಡೋಣ, ಈ ಕಾಲೇಜ್ ಚೆನ್ನಾಗಿದೆ, ಅದು ಮಾಡೋದು ಬ್ಲೈಂಡಾಗಿ ಡಿಸಿಷನ್ ತೊಗೋಬೇಡಿ. ಓಕೆ, ಪ್ರೆಸೆಂಟ್ ಈಸ್ ಅ AI ವರ್ಲ್ಡ್. ಫ್ಯೂಚರಿಸ್ಟಿಕ್ ಆಗಿ ಯಾವ ಜಾಬ್ ಸೆಕ್ಯೂರ್ ಆಗಿರುತ್ತೆ, ಯಾವ ಸೆಕ್ಟರ್ ತುಂಬ ಸೆಕ್ಯೂರ್ ಆಗಿರುತ್ತೆ, ಆ ಬೇಸ್ಡ್ ಮೇಲೆ ನೀವು ಕೋರ್ಸಸ್ನ ಪಿಕ್ ಮಾಡಿದ್ರೆ ನೀವು ಪಡೋ ಕಷ್ಟಕ್ಕೆ ಒಂದು ವ್ಯಾಲ್ಯೂ ಇರುತ್ತೆ. ಇಲ್ಲ ಅಂತಂದರೆ ಎಂಡ್ ಆಫ್ ದ ಡೇ ಕೋರ್ಸ್ ಮುಗಿಸ್ತೀವಿ ಮತ್ತು ಜಾಬ್ಲೆಸ್ ಅಂತೇಳಿ ಜಾಬ್ನ ಹುಡ್ಕೊಂಥ ಪರಿಸ್ಥಿತಿ ಬರುತ್ತೆ. ಸೊ ನಾವು ರಾಂಗ್ ಕೆರಿಯರ್ನ ಇವಾಗಲೇ ಚೂಸ್ ಮಾಡಿದ್ರೆ ನೋ ಡೌಟ್ ವಿ ವಿಲ್ ಎಂಡ್ ಅಪ್ ವಿತ್ ಅನ್ಎಂಪ್ಲಾಯ್ಮೆಂಟ್. ಸೊ ಚೂಸಿಂಗ್ ದ ರೈಟ್ ಕೋರ್ಸ್ ಆ್ಯಂಡ್ ರೈಟ್ ಕಾಲೇಜ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಕೆರಿಯರ್. ಎಸ್ ಸರ್, ಈ ಒಂದು ಏನು ಎಕ್ಸ್ಪೋ ಮಾಡ್ತಾಯಿದ್ರಿ, ಎಜುಕೇಷನ್ ಆ್ಯಂಡ್ ಕೆರಿಯರ್ ಎಕ್ಸ್ಪೋ ಏನು ಮಾಡ್ತಿದ್ರಿ, ಇದು ಕೇವಲ ದಾವಣಗೆರೆ ಜಿಲ್ಲೆಯ ಜನರಿಗೆ ಮಾತ್ರ ಸೀಮಿತನಾ ಅಥವಾ ಅಕ್ಕಪಕ್ಕ ಜಿಲ್ಲೆಯವರು ಕೂಡ ಭಾಗವಹಿಸ್ಬೋದು ಇದಕ್ಕೆ ಅಂತೇಳಿ? ಸರ್, ಇದು ದಾವಣಗೆರೆ ಅಷ್ಟೇ ಅಲ್ಲ, ಬಟ್ ದಾವಣಗೆರೆ ಇಸ್ ಅ ಪ್ರೈಮ್ ಸಿಟಿ. ಸರೌಂಡಿಂಗ್ ಎಲ್ಲ ಡಿಸ್ಟ್ರಿಕ್ಸ್ ಆಗಲಿ, ಆಲ್ ಓವರ್ ಕರ್ನಾಟಕ ಆಗಲಿ, ಎಲ್ಲ ಕಡೆಯಿಂದನೂ ಸ್ಟೂಡೆಂಟ್ಸು, ಪೇರೆಂಟ್ಸು ಪಾರ್ಟಿಸಿಪೇಟ್ ಮಾಡ್ಬೋದು. ಯಾಕಂದರೆ ಇಲ್ಲಿ ಸಿಗೋ ಇನ್ಫಾರ್ಮೇಷನ್ ನಿಮಗೆ ಕೆರಿಯರ್ ಗೈಡೆನ್ಸ್ ರಿಲೇಟೆಡ್ ನಿಮಗೆ ಬೇರೆ ಯಾವುದೇ ಎಕ್ಸ್ಪೋದಲ್ಲಿ ಇದುವರೆಗೂ ಪ್ರೊವೈಡ್ ಇಲ್ಲ. ಐ ಆಮ್ ಶೋರ್ ವಿ ವಿಲ್ ಪ್ರೊವೈಡ್ ಆಲ್ ದಿಸ್ ಬೆನಿಫಿಟ್ ಟು ಯು ಪೀಪಲ್. ನಿಮ್ಮ ಎಜು ಕನೆಕ್ಟನ್ನು ಈ ಪಬ್ಲಿಕ್ಸ್ ಯಾವ ರೀತಿ ಕನೆಕ್ಟ್ ಆಗಬೇಕು ಅಂತೇಳಿ, ಸೊ ಅದಕ್ಕೇನು ವೆಬ್ಸೈಟು ಅಥವಾ ಏನೋ ಒಂದು ಪಬ್ಲಿಕ್ ಡೊಮೈನ್ ಏನಾರು ಇಟ್ಕೊಂಡಿದ್ದೀರಾ ಅಂತೇಳಿ? ಹೌದು ಸರ್, ನಮ್ಮದು ಪಬ್ಲಿಕ್ ಡೊಮೈನ್ ಬಂದುಬಿಟ್ಟು educonnect.info ಅಂತ. ಈ ವೆಬ್ಸೈಟಲ್ಲಿ ನಿಮಗೆ ವೆರೈಟಿ ಆಫ್ ಕೋರ್ಸಸ್, ಎಷ್ಟೆಷ್ಟು ಕೋರ್ಸಸ್ ಇದೆ, ಅಂಡರ್ ದಟ್ ಕೋರ್ಸಸ್ ಎಷ್ಟೆಷ್ಟು ಸ್ಟ್ರೀಮ್ಸ್ ಇದ್ದಾವೆ, ಅದ್ರ ಮತ್ತು ಯಾವ ಕಾಲೇಜ್ ಇದೆ, ಆ ಕಾಲೇಜಿಗೆ ನೀವು ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಏನೇನು ಎಂಟ್ರೆನ್ಸ್ ಎಕ್ಸಾಮ್ ಬರಿಬೋದು, ಮತ್ತು ಯಾವ ಥರ ಸ್ಕಾಲರ್ಶಿಪ್ ನಿಮಗೆ ಅವೈಲೇಬಲ್ ಇದೆ, ಎಲ್ಲೆಲ್ಲಿದೆ ಅನ್ನೋದು ಇನ್ಫಾರ್ಮೇಷನ್ ಶೇರ್ ಆಗುತ್ತೆ. ಇದೆಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ನಾವು AI ವಿದ್ಯಾ ಅಂಥೇಳಿ ಒಂದು ಇಂಟಿಗ್ರೇಟ್ ಮಾಡಿದ್ದೀವಿ. ಇಟ್ಸ್ ಅ AI ಚಾಟ್ ಬಾಟ್. ಅದರಲ್ಲಿ ನಿಮ್ಗೆ ಕೇಳೋ ಪ್ರತಿಯೊಂದು ಕ್ವಶನ್ಗೂ AI ನಿಮಗೆ ಆನ್ಸರ್ ಮಾಡುತ್ತೆ. ಅದು ಎಕ್ಯುರೇಟಾಗಿ ಇರುತ್ತೆ ನಿಮ್ಗೆ ಇನ್ಫಾರ್ಮೇಷನ್. ಸೊ ಯಾವ ಥರ ಕಾಲೇಜ್ ಸೆಲೆಕ್ಟ್ ಮಾಡ್ಕೋಬೇಕು, ಯಾವ ಥರ ಕೋರ್ಸ್ ಸೆಲೆಕ್ಟ್ ಮಾಡಬೇಕು, ನೀವು ಒನ್ ಆನ್ ಒನ್ ಇಂಟ್ರಾಕ್ಟ್ ಮಾಡ್ದಂಗೆ ಇರುತ್ತೆ. ನಿಮ್ಮ ಗುರುಗಳ ಹತ್ರ ನೀವೇನು ಕೇಳ್ತಿರೋ ಅದೇ ಥರ ನೀವು ಕ್ವಶನ್ ಕೇಳ್ಬೋದು. ನೀವು ಕೇಳೋ ಪ್ರತಿಯೊಂದು ಕ್ವಶನ್ಗೂ ಅದು ಎಕ್ಯುರೇಟಾಗಿ ಆನ್ಸರ್ ನಿಮ್ಗೆ ಕೊಡುತ್ತೆ. ಆ ಇನ್ಫಾರ್ಮೇಷನ್ ನಮ್ಮ ವೆಬ್ಸೈಟಲ್ಲೇ ಇದೆ, AI ಚಾಟ್ ಅಂತೇಳಿ. ಸೊ ನೀವು ಅದನ್ನ ವಿಸಿಟ್ ಮಾಡ್ಬೋದು. ಸೊ ಅಂದರೆ ನಿಮ್ಮ ವೆಬ್ಸೈಟಿಗೆ ಹೋಗ್ಬಿಟ್ರೆ ನೀವು ಇಡೀ ಒಂದು ಕೆರಿಯರ್ ಆಗಿರ್ಬೋದು ಅಥವಾ ಎಜುಕೇಷನ್ ಆಗಿರ್ಬೋದು, ಯಾವ ರೀತಿ ಎಲ್ಲಿ ತೆಗೆದುಕೊಳ್ಬೇಕು, ಯಾವ್ದು ಬೆಸ್ಟ್ ಕಾಲೇಜ್ ಎಲ್ಲವೂ ಕೂಡ ಸಿಕ್ಬಿಡುತ್ತೆ ಅಂತ? 100% ಸರ್, 100% ಎಲ್ಲನೂ ಇನ್ಫಾರ್ಮೇಷನ್ ಸಿಗುತ್ತೆ. ಎಸ್ ಸರ್. ಸರ್, ಈ ಒಂದು ಎಕ್ಸ್ಪೋದಲ್ಲಿ ಯಾವ ಯಾವ ಪ್ರತಿಷ್ಠಿತ ಕಾಲೇಜುಗಳು ಭಾಗವಹಿಸ್ತವೆ ಅಂತೇಳಿ? ಸರ್, ಬರೀ ದಾವಣಗೆರೆ ಅಷ್ಟೇ ಅಲ್ಲ, ಬರೀ ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ, ಅಬ್ರಾಡಿಂದ ಕೂಡ ಈ ಯೂನಿವರ್ಸಿಟೀಸ್ಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಸರೌಂಡಿಂಗ್ JM ಇರ್ಬೋದು, ಅಥವಾ ಮಂಗಳೂರಿಂದ NFI ಯೂನಿವರ್ಸಿಟಿ ಇರ್ಬೋದು, ಗುಜರಾತಿಂದ ಪಾರುಲ್ ಯೂನಿವರ್ಸಿಟಿ ಇರ್ಬೋದು, ಬ್ಯಾಂಗ್ಳೂರಿಂದ RV ಯೂನಿವರ್ಸಿಟಿ, MS ರಾಮಯ್ಯ ಯೂನಿವರ್ಸಿಟಿ, ಮತ್ತು ISME ಅನ್ನೋ ಒಂದು ಬಿಗ್ ಇನ್ಸ್ಟಿಟ್ಯೂಟ್ ಇದೆ. ಸೊ ಈ ಥರ ತುಂಬ ಕಾಲೇಜಸ್ಗಳು, ಯೂನಿವರ್ಸಿಟೀಸ್ಗಳು ಬರ್ತಾ ಇದ್ದಾರೆ. ಮೋರ್ ದೆನ್ 50+ ಟಾಪ್ ಕಾಲೇಜಸ್ ಆ್ಯಂಡ್ ಯೂನಿವರ್ಸಿಟೀಸ್ ಬರ್ತಾ ಇದ್ದಾವೆ. ನೀವು ಯಾವೆಲ್ಲ ಇನ್ಸ್ಟಿಟ್ಯೂಟ್ಗಳನ್ನ ನೀವು CET ಕೌನ್ಸ್ಲಿಂಗಲ್ಲಿ ನೀವು ನೋಡ್ತಿರಲ್ವ, NIT ಮೀನಾಕ್ಷಿ ಆಗಲಿ, ಪ್ರತಿಯೊಂದು ಇನ್ಸ್ಟಿಟ್ಯೂಟ್ಗಳು ನಿಮಗೆ ಇಲ್ಲಿ ಬರ್ತಾ ಇದ್ದಾರೆ. ಆ ಒಂದು ನಿಮಗೆ ಕೌನ್ಸ್ಲಿಂಗ್ ಗೈಡೆನ್ಸ್ ಕೂಡ ನಿಮಗೆ ಇದೆ ಎಕ್ಸ್ಪೋಲಿ ನಿಮಗೆ ಅದು ಸಿಗುತ್ತೆ. ಸರ್, ಕೇವಲ ದಾವಣಗೆರೆಯ ಹೊರತುಪಡಿಸಿರ್ತಕ್ಕಂಥ ಯೂನಿವರ್ಸಿಟಿಗಳು ಬರ್ತಾವೆ ಅಥವಾ ದಾವಣಗೆರೆಯಲ್ಲಿರ್ತಕ್ಕಂಥ ಯೂನಿವರ್ಸಿಟಿ ಅಥವಾ ಕಾಲೇಜಸ್ಗಳು ಏನಾರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ? ಸರ್, ನಮ್ಮ ದಾವಣಗೆರೆಯಲ್ಲಿರೋ ಪ್ರತಿಯೊಂದು ಕಾಲೇಜ್ಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಾನು ಹೇಳ್ದಂಗೆ ಬೆಂಗಳೂರಿಂದ, ಮಂಗಳೂರಿಂದ, ಇವನ್ ಮೈಸೂರಿಂದ, ಮತ್ತು ಅಪಾರ್ಟ್ ಫ್ರಮ್ ನಮ್ಮ ಕರ್ನಾಟಕ, ಗುಜರಾತಿಂದ ಮತ್ತು ಅಬ್ರಾಡಿಂದನೂ ಕೂಡ ಕೆಲವೊಂದು ಯೂನಿವರ್ಸಿಟೀಸ್ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಸರ್, ಆಗಲೇ ನಾವು ಮಾತನಾಡ್ತಾ ಇದ್ವಿ ಈ ಎಕ್ಸ್ಪೋದಿಂದ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅಂತೇಳಿ, ಜೊತೆಗೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇದೆ ಅದಕ್ಕೆ ಯಾವ ರೀತಿ ಹೆಲ್ಪ್ಫುಲ್ ಆಗುತ್ತೆ ಅಂತ ಈ ಎಕ್ಸ್ಪೋ ಇದು? ಸರ್, ಈ ಒಂದು ಇವೆಂಟಿಂದ ಪ್ರತಿಯೊಂದು ಇನ್ಸ್ಟಿಟ್ಯೂಟ್ಗಳು ಅವರು ಬಂದು ಪಾರ್ಟಿಸಿಪೇಟ್ ಮಾಡೋದ್ರಿಂದ ಅವ್ರದ್ದೊಂದು ಬ್ರ್ಯಾಂಡ್ ವಿಸಿಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಜೊತೆಗೆ ಈ ಥರ ಒಂದು ಕಾಲೇಜ್ ಇದೆ, ಈ ಥರ ಒಂದು ಯೂನಿವರ್ಸಿಟಿ ಇದೆ ಅಂತೇಳಿ ಸ್ಟೂಡೆಂಟ್ಸ್ ಮತ್ತು ಪೇರೆಂಟ್ಸ್ಗೆ ಗೊತ್ತಾಗುತ್ತೆ. ಸೊ ನಿಮಗೆ ಎಂಡ್ ರಿಸಲ್ಟ್ ಅಡ್ಮಿಷನ್ ಪಾಯಿಂಟ್ ಆಫ್ ವ್ಯೂ ಅಂತ ಬಂದಾಗ ದಿಸ್ ಫೇರ್ ಗಿವ್ಸ್ ಅ ಬೆಸ್ಟ್ ಸೊಲ್ಯೂಷನ್ ಫಾರ್ ಯು ಪೀಪಲ್ ಇನ್ ಆರ್ಡರ್ ಟು ಮೇಕ್ ದ ಅಡ್ಮಿಷನ್ಸ್. ಓಕೆ, ಈ ಒಂದು ಎಕ್ಸ್ಪೋದಲ್ಲಿ ಸ್ಟಾಲ್ ಹಾಕಲಿಕ್ಕೆ ಅಂದರೆ ಬಂದಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಯಾರೆಲ್ಲ ಬರ್ಬೋದು ಏನು ಅಂತ ಮಾಹಿತಿ ಕೊಡ್ಬೋದಾ?
ಬರೀ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಸ್ ಅಷ್ಟೇ ಅಲ್ಲ, ರಿಲೇಟೆಡ್ ಎಡ್ಟೆಕ್ ಕಂಪ್ನೀಸ್ ಇರ್ಬೋದು, ಕೆಲವೊಂದು ಕಾರ್ಪೊರೇಟ್ ಎಜುಕೇಷನ್ ರಿಲೇಟೆಡ್ ಇನ್ಸ್ಟಿಟ್ಯೂಟ್ಸ್ ಇರ್ತವೆ, ಅವರೆಲ್ಲ ಪಾರ್ಟಿಸಿಪೇಟ್ ಮಾಡ್ಬೋದು. ಮತ್ತು ಈ ಸ್ಕಿಲ್ ಡೆವಲಪ್ಮೆಂಟ್ ರಿಲೇಟೆಡ್ ಕಂಪ್ನೀಸ್ ಇದ್ದಾವೆ. ಸೊ ಆಫ್ಟರ್ ಡಿಗ್ರಿ ಯಾವ ಸ್ಕಿಲ್ಸ್ನ ಅವರು ತೊಗೊತಾರೆ, ಯಾವ ಸ್ಕಿಲ್ಸ್ನ ಕಲಿಸ್ಬೇಕು, ಯಾವ ಸ್ಕಿಲ್ಸ್ ತೊಗೊಂಡ್ರೆ ಜಾಬ್ ನಿಮಗೆ ಸೆಕ್ಯೂರ್ ಆಗಿರುತ್ತೆ, ಆ ಥರ ಗೈಡ್ ಮಾಡುವಂಥ ಪ್ರತಿಯೊಂದು ಇನ್ಸ್ಟಿಟ್ಯೂಟ್ಗಳು ಮತ್ತು ಕಂಪ್ನೀಸ್ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ನೀವು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಎಸ್ ಸರ್, ಈಗ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಏನು ಸ್ಟಾಲ್ಸ್ ಅಂತ ಏನು ಹಾಕ್ತಾರೆ, ಸೊ ಎಲ್ಲವೂ ಫುಲ್ ಆಗಿದಾವೆ ಅಥವಾ ಇನ್ನೂ ಯಾರು ಬರಲಿಕ್ಕೆ ಬಾಕಿ ಇದೆಯಾ, ಅವರಿಗೆಲ್ಲ ಅವಕಾಶ ಇದೆಯಾ ಬೇರೆ ಬರೋರಿಗೆ ಅಂತೇಳಿ? ಸರ್ ಆಲ್ಮೋಸ್ಟ್ 70 to 80% ಎಲ್ಲ ಸ್ಟಾಲ್ಸ್ ಕೂಡ ಬುಕ್ ಆಗಿದೆ. ಬಟ್ ಸ್ಟಿಲ್ ರಿಮೈನಿಂಗ್ ಸ್ಟಾಲ್ಸ್ಗೆ ನೀವು ನಮ್ಮನ್ನ ಅಪ್ರೋಚ್ ಮಾಡ್ಬೋದು. ಸೊ ನಾವು ನಿಮಗೆ ಅನುಕೂಲ ಮಾಡಿಕೊಡ್ತೀವಿ. ಎಸ್ ಸರ್. ಈ ಸಾಮಾನ್ಯವಾಗಿ ಅದು ಒಂದು ಎಕ್ಸ್ಪೋ ಆಯಿತು ಅಂದರೆ, ದೊಡ್ಡ ದೊಡ್ಡ ಇವೆಂಟ್ಗಳಾದವು ಅಂದರೆ ಅಲ್ಲಿ ಒಂದಷ್ಟು ಸ್ಪಾನ್ಸರ್ ತೆಗೆದುಕೊಳ್ಳೋದು ಸಹಜ ಸರ್. ಸೊ ನಿಮ್ಮದು ನೀವು ಯಾರು ಸದ್ಯಕ್ಕೆ ಯಾರೋ ಸ್ಪಾನ್ಸರ್ ಹಿಡಿದಿಲ್ಲ ಅನಿಸುತ್ತೆ, ಯಾರೋ ಒಂದು ದೊಡ್ಡ ಇನ್ಸ್ಟಿಟ್ಯೂಷನ್ ಬಂದು ಇಲ್ಲ ನಾನು ಟೈಟಲ್ ಸ್ಪಾನ್ಸರ್ ಆಗ್ತೀನಿ, ಕೋ ಸ್ಪಾನ್ಸರ್ ಆಗ್ತೀನಿ, ಆ ರೀತಿಯಾದ ಸ್ಪಾನ್ಸರ್ಶಿಪ್ಪಿಗೆ ಕೇಳಿ, ಕೊಲಾಬ್ರೇಷನ್ ಕೇಳಿ ನೀವು ರೆಡಿ ಇದ್ದೀರಾ ಮಾಡಲಿಕ್ಕೆ ಅಂತ? Definitely sir, we are open with all colleges and universities for title sponsors and other category of sponsor also. ಸರ್, ಇದು ಎಜುಕೇಷನ್ ಆ್ಯಂಡ್ ಕೆರಿಯರ್ ಎಕ್ಸ್ಪೋ ಆಗಿರೋದ್ರಿಂದ ಇಷ್ಟೊತ್ತು ನಾವು ಎಜುಕೇಷನ್ ಬಗ್ಗೆ ಮಾತನಾಡ್ತಾ ಬರ್ತೀವಿ, ಯಾವ ರೀತಿ ಅನುಕೂಲ ಆಗುತ್ತೆ, ಯಾರೆಲ್ಲ ಅನುಕೂಲ ಆಗುತ್ತೆ ಅಂತೇಳಿ. ಸೊ ಜಾಬ್ ಸೀಕರ್ಸ್ ಯಾರಿದ್ದಾರೆ, ಸೊ ಒಂದಷ್ಟು ಉದ್ಯೋಗ ಹುಡುಕ್ತಾ ಇದ್ದಾರೆ, ಅವರಿಗೆಲ್ಲ ಯಾವ ರೀತಿ ಹೆಲ್ಪ್ ಆಗುತ್ತೆ? ಯಾವ್ದಾರ ಮಲ್ಟಿನ್ಯಾಷನಲ್ ಕಂಪ್ನಿಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಕಂಪ್ನಿಗಳು ಯಾವ್ದಾದ್ರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾವೆ ಇದರಲ್ಲಿ, ಹೇಗೆ ಅಂತೇಳಿ? ಸರ್ ಹೌದು, ಎಷ್ಟೊಂದು ಕಂಪ್ನಿಗಳು ಇವಾಗ ಜಾಬ್, ನಮ್ಮ ಯೂತ್ ಅಂತ ಬಂದಾಗ ಜಾಬ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಎಷ್ಟೊಂದು ಕಂಪ್ನಿಗಳು ಜಾಬ್ನ ಹೈರ್ ಮಾಡ್ತಾ ಇದ್ದಾರೆ. ಸೊ ಆ ಇನ್ಫಾರ್ಮೇಷನ್ ಮೇ ಬಿ ನಮ್ಮ ಜಾಬ್ ಸೀಕರ್ಗೆ ಇಲ್ಲ ಅನಿಸುತ್ತೆ. ಸೊ ಬಟ್ ಅದೇ ರೀಸನ್ಗೋಸ್ಕರ ನಾವು ಈ ಕೆರಿಯರ್ ಎಕ್ಸ್ಪೋ ಅಂತಲೂ ಕೂಡ ಮಾಡ್ತಾ ಇರೋದು. ತುಂಬ ಕಂಪ್ನೀಸ್ ಬರ್ತಾ ಇದ್ದಾರೆ ಫಾರ್ ಹೈರ್ ಮಾಡೋ ಪರ್ಪಸಿಂದನೇ. ಜೊತೆಗೆ ಸ್ಕಿಲ್ ಡೆವಲಪ್ಮೆಂಟ್ ಅಂತಲೂ ಪ್ರೋಗ್ರಾಮ್ಸ್ ರಿಲೇಟೆಡ್ ಕಂಪ್ನೀಸ್ ಬರ್ತಾ ಇದ್ದಾವೆ. ಅವರೇ ನಿಮಗೆ ಯಾವ ಥರ ಸ್ಕಿಲ್ನ ಡೆವಲಪ್ ಮಾಡಿಸ್ಬಿಟ್ಟು 100% ಜಾಬ್ನು ಕೂಡ ಪ್ರೊವೈಡ್ ಮಾಡುವಂಥ ಎಷ್ಟೊಂದು ಕಂಪ್ನಿಗಳು ಬರ್ತಾ ಇದ್ದಾವೆ. ಸೊ ನೀವು ಪಾರ್ಟಿಸಿಪೇಟ್ ಮಾಡೋದ್ರಿಂದ ನಿಮಗೆ 100% ಜಾಬ್ ನಿಮ್ಮ ಕೈಲಿದ್ದೇ ಇರುತ್ತೆ. ಸರ್, ಈ ಒಂದು ಎಜುಕೇಷನ್ ಎಕ್ಸ್ಪೋ ಅನ್ನೋಂಥದ್ದು ಅಥವಾ ಕೆರಿಯರ್ ಎಕ್ಸ್ಪೋ ಅನ್ನೋಂಥದ್ದು ಏನು ದೊಡ್ಡ ದೊಡ್ಡ ಮಾಧ್ಯಮ ಸಂಸ್ಥೆಗಳು, ಟಿ ವಿಗಳಾಗಿರ್ಬೋದು ಅಥವಾ ಪತ್ರಿಕೆಗಳು, ದೊಡ್ಡ ದೊಡ್ಡ ಪತ್ರಿಕೆಗಳು ಮಾಡ್ತಾ ಇರ್ತವೆ. ಸೊ ಅಂತ ಯಾವುದೋ ದೊಡ್ಡ ಪತ್ರಿಕೆ ಅಥವಾ ಮಾಧ್ಯಮ ಜೊತೆ ಯಾವ್ದಾರು ಟೈ ಅಪ್ ಆಗಿದ್ದೀರಾ ಅಥವಾ ಈ ಬಾರಿ ನೀವು ಇಂಡಿಪೆಂಡೆಂಟ್ ಮಾಡ್ತಾ ಇದ್ದೀರಾ ಅಂತೇಳಿ? ಸರ್, ಯಾವುದೇ ಥರ ದೊಡ್ಡ ಪತ್ರಿಕೆ ಆಗಲಿ, ಟಿ ವಿ ಚಾನಲ್ಗಳು ಸಪೋರ್ಟ್ ಆಗಲಿ ಯಾವುದೂ ಇಲ್ಲ. ನಮ್ಮದು ಎಜುಕನೆಕ್ಟ್ ಅನ್ನೋದು ಒಂದು ಸಣ್ಣ ಸ್ಟಾರ್ಟಪ್ ಕಂಪ್ನಿ. ಬಟ್ ನಮಗೆ ದಾವಣಗೆರೆ ಅನ್ನೋದೇ ದೊಡ್ಡ ಬ್ರ್ಯಾಂಡ್. ದಾವಣಗೆರೆ ಎಜುಕೇಷನ್ ಹಬ್ ಅನ್ನೋದೇ ಒಂದು ದೊಡ್ಡ ಬ್ರ್ಯಾಂಡ್. ಆ ಬ್ರ್ಯಾಂಡ್ ನಮ್ಮ ಜೊತೆಗಿದೆ. ಅದೊಂದೇ ನಮ್ಮ ಈ ಈವೆಂಟ್ಗೆ ಸಕ್ಸಸ್ಫುಲ್ ಆಗೋದಕ್ಕೆ ಮೇನ್ ರೀಸನ್ ಇರುತ್ತೆ. ನಮ್ಮ ಜನ ನಮಗೆ ಮತ್ತು ಪೇರೆಂಟ್ಸು ಸ್ಟೂಡೆಂಟ್ಸು ಸಪೋರ್ಟ್ ಮಾಡ್ತಾರೆ ಅಂತ ನಮಗೆ ಅನಿಸುತ್ತೆ ಸರ್. ಎಸ್ ಸರ್. ಸರ್, ಈ ಕೊನೆಯದಾಗಿ ಎಜುಕೇಷನ್ ಆ್ಯಂಡ್ ಕೆರಿಯರ್ ಎಕ್ಸ್ಪೋ ಬಗ್ಗೆ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ, ಸಾಮಾನ್ಯ ಜನರಿಗೆ ಹೇಳೋದಾದರೆ ಏನು ಹೇಳ್ಬೋದು ಅಂತೇಳಿ? ಸರ್, ಈ ಎಜುಕೇಷನ್ ಎಕ್ಸ್ಪೋ, ಎಜುಕೇಷನ್ ಎಕ್ಸ್ಪೋ ಅಂತ ಮಾಡ್ತಾ ಇರೋದೇ ನಿಮಗೋಸ್ಕರ, ವಿದ್ಯಾರ್ಥಿಗಳಿಗೋಸ್ಕರ, ಪೋಷಕರಿಗೋಸ್ಕರ. ನಿಮಗೆ ಒಂದು ರೈಟ್ ಕೆರಿಯರ್ ಗೈಡೆನ್ಸ್, ರೈಟ್ ಕಾಲೇಜ್, ರೈಟ್ ಕೋರ್ಸ್ ಯಾವ ಥರ ಪಿಕ್ ಮಾಡಬೇಕು ಅನ್ನೋದನ್ನ ಉದ್ದೇಶದಿಂದ ಫುಲ್ಫಿಲ್ ಮಾಡೋಕ್ಕೋಸ್ಕರನೇ ಈ ಒಂದು ಇವೆಂಟ್ನ ಆರ್ಗನೈಸ್ ಮಾಡಿರೋದು. ಎಷ್ಟೊಂದು ಬಿಗ್ ಕಾಲೇಜಸ್, ಯೂನಿವರ್ಸಿಟೀಸು ಅವರೇ ನಿಮ್ಮನ್ನು ದಾವಣಗೆರೆಗೆ ಹುಡ್ಕೊಂಬರ್ತಾ ಇದ್ದಾರೆ. ಸೊ ಆ ಒಂದು ಅವಕಾಶನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಇದು ನಿಮಗೋಸ್ಕರನೇ ಮಾಡ್ತಾರೆ ಇವೆಂಟು. ಪ್ರತಿಯೊಬ್ಬರು ಪಾರ್ಟಿಸಿಪೇಟ್ ಮಾಡಿ ಇದರಿಂದ ಸಿಗುವಂಥ ಪ್ರತಿಯೊಂದು ಅವಕಾಶಗಳನ್ನು ನೀವು ಪಡ್ಕೊಳ್ಬೇಕಂತಾಗಿ ನಾನು ವಿನಂತಿ ಮಾಡ್ಕೊತೀನಿ. ಸರ್, ಇಷ್ಟೊತ್ತು ಎಕ್ಸ್ಪೋ ಬಗ್ಗೆ ಮಾತಾಡ್ತಾ ಬರ್ತಿದ್ವಿ. ಎಕ್ಸ್ಪೋ ಯಾರಿಗೆಲ್ಲ ಅನುಕೂಲ ಆಗುತ್ತೆ ಏನಲ್ಲ ಅಂತೇಳಿ. ಆದರೆ ಎಕ್ಸ್ಪೋ ಯಾವತ್ತು, ಎಲ್ಲಿ, ಯಾವಾಗ ಅಂತಂದೇಳಿ ಮಾಹಿತಿನ ನಮ್ಮ ವೀಕ್ಷಕರಿಗೆ ಕೊಡೋದಾದರೆ ಯಾವತ್ತು ನಡೀತಿದ್ವು ಅಂತೇಳಿ? ಸರ್, ಈ ಒಂದು ಎಜುಕೇಷನ್ ಎಕ್ಸ್ಪೋ ಬಂದುಬಿಟ್ಟು ನಮ್ಮ ದಾವಣಗೆರೆಯಲ್ಲೇ ಅಭಿನವ ರೇಣುಕಾ ಮಂದಿರ ಕನ್ವೆನ್ಷನಲ್ AC ಹಾಲಲ್ಲಿ 23, 24 ಇದೇ ತಿಂಗಳು ಮೇ 23, 24ರಂದು ಬೆಳಗ್ಗೆ 11 ಗಂಟೆಗೆ ಈ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ. ಪ್ರತಿಯೊಬ್ಬರು ಮಿಸ್ ಮಾಡದೆ ಪಾರ್ಟಿಸಿಪೇಟ್ ಮಾಡಿ ಇದರಿಂದ ಆಗೋ ಪ್ರತಿಯೊಂದು ಅನುಕೂಲಗಳನ್ನು ಪಡ್ಕೊಳ್ಬೇಕಂತಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಎಸ್ ಸರ್, ಈಗ ಎಜುಕನೆಕ್ಟ್ ಅನ್ನುವಂಥದ್ದು ಒಂದು ಸ್ಟಾರ್ಟಪ್ ಕಂಪ್ನಿ, ಒಬ್ಬರು ಯುವಕರು ಸ್ಟಾರ್ಟಪ್ ಮಾಡಿದಿರಿ ಕಂಪ್ನಿ. ಈ ಕಂಪನಿಗೆ ಅಥವಾ ನಿಮಗೆ ದಾವಣಗೆರೆ ಜನರಿಂದ ಏನೆಲ್ಲ ಸಹಾಯ ಆಗಬೇಕು, ಸಹಕಾರ ಆಗಬೇಕು ಅಂತ ನೀವು ಬಯಸ್ತೀರಿ ಅಂತ? ಫಸ್ಟ್ ಆಫ್ ಆಲ್, ಪ್ರತಿಯೊಬ್ಬ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಸ್ ಏನಿದೆ ದಾವಣಗೆರೆಯಲ್ಲಿ, PU ಕಾಲೇಜಸ್ ಆಗಲಿ, ಸ್ಕೂಲ್ಸ್ ಆಗಲಿ, ನೀವು ನಿಮ್ಮ ಸ್ಟೂಡೆಂಟ್ಸ್ಗಾಗಲಿ, ನಿಮ್ಮ ಪೇರೆಂಟ್ಸ್ಗಾಗಲಿ ಈ ಥರ ಒಂದು ಇವೆಂಟ್ ಇದೆ ಅಂತ ನಿಮ್ಮ ಮುಖಾಂತರ ಅದು ಇನ್ಫಾರ್ಮೇಷನ್ ಶೇರ್ ಆದರೆ ಅದು ಪ್ರತಿಯೊಬ್ಬ ಪೇರೆಂಟ್ಸ್ಗೂ ಮತ್ತು ಸ್ಟೂಡೆಂಟ್ಸ್ಗೂ ರೀಚ್ ಆಗುತ್ತೆ. ಸೊ ಆಟೋಮೆಟಿಕ್ಕಾಗಿ ಅವ್ರು ಬರ್ತಾರೆ, ಅವ್ರಿಗೆ ಪ್ರತಿಯೊಂದು ಅನುಕೂಲಗಳು ಆಗ್ತವೆ. ಸೊ ನಾನು ಫಸ್ಟು ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಸ್ ಏನೇನಿದೆ ದಾವಣಗೆರೆಯಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಪ್ಲೀಸ್ ಈ ಇನ್ಫಾರ್ಮೇಷನ್ ಬಗ್ಗೆ ನೀವು ಶೇರ್ ಮಾಡಿ ನಿಮ್ಮ ಮಕ್ಕಳು ಮತ್ತು ಪೋಷಕರ ಜೊತೆಗೆ ಅದೇ ಥರ ಪೋಷಕರಾಗಲಿ ಮತ್ತು ಸ್ಟೂಡೆಂಟ್ಸ್ ಆಗಲಿ ಈ ಇವೆಂಟ್ಸಿಗೆ ಬನ್ನಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ನಾನು ನನ್ನ ನಂಬರ್ ಕೊಟ್ಟಿರ್ತೀನಿ. ನನ್ನ ವೆಬ್ಸೈಟಲ್ಲಿ ಕೂಡ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ಇದ್ರ ಜೊತೆಗೆ ವಿ ರೆಡಿ ಟು ಹೆಲ್ಪ್ ಯು ಔಟ್ ಇನ್ ಕೆರಿಯರ್ ಚೂಸ್ ಆಗಲಿ, ರೈಟ್ ಕಾಲೇಜ್ ಆಗಲಿ, ಇದಕ್ಕೆ ನಾವು ನಿಮಗೆ ಸಹಾಯ ಮಾಡ್ತೀವಿ. ಎಸ್ ಸರ್, ಈ ಒಂದು ಎಕ್ಸ್ಪೋ ಏನಿದೆ, ಎಕ್ಸ್ಪೋ ಮುಗಿದ ಮೇಲೆ ಒಂದಷ್ಟು ಜನಕ್ಕೆ ಅನುಮಾನ ಇರುತ್ತೆ, ಒಂದಷ್ಟು ಡೌಟ್ಸ್ ಇರುತ್ತೆ. ಅದು ಕ್ಲಾರಿಫೈ ಆಗೋದು ತುಂಬ ಕಷ್ಟ. ಯಾಕಂದರೆ ಕೇವಲ ಒಂದು ದಿವಸದಲ್ಲಿ ಬಂದು ಇಡೀ ಸಂಪೂರ್ಣ ಮಾಹಿತಿ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ಮುಗಿದ ಮೇಲೆ, ಎಕ್ಸ್ಪೋ ಮುಗಿದ ಮೇಲೆ ಯಾವ್ದಾದ್ರು ಒಬ್ಬ ವಿದ್ಯಾರ್ಥಿಗೆ ಅಥವಾ ಅವರ ಪಾಲಕರಿಗೆ ಒಂದಷ್ಟು ಅನುಮಾನ ಇದ್ದರೆ ಆ ಅನುಮಾನವನ್ನು ಯಾವ ರೀತಿ ಕ್ಲಿಯರ್ ಮಾಡ್ಕೊಳ್ಬೇಕು ಅಂತ? ಸರ್, ನಮ್ಮದು ಕಂಪ್ನಿ ಬಂದುಬಿಟ್ಟು ಎಜುಕನೆಕ್ಟ್ ಅಂತೇಳಿ ದಾವಣಗೆರೆಯಲ್ಲೇ ಇರೋದು.
ಸೊ ನಮ್ಮ ವೆಬ್ಸೈಟಲ್ಲಿ ನಿಮಗೆ ಕಾಂಟ್ಯಾಕ್ಟ್ ನಂಬರ್ಸ್ ಇರುತ್ತೆ. ಎನಿ ಟೈಮ್ ನೀವು ಎನಿ ಟೈಮ್ ನೀವು ಕಾಲ್ ಮಾಡ್ಬೋದು. ಸೊ ನಮಗೆ ರೈಟ್ ಕಾಲೇಜ್ ಯಾವುದು, ರೈಟ್ ಕೋರ್ಸ್ ಯಾವುದು, ಮತ್ತು ಜಾಬ್ ಓರಿಯೆಂಟೆಡ್ ಕೋರ್ಸ್ನ ಯಾವ ಥರ ಪಿಕ್ ಮಾಡಬೇಕು, ಯಾವುದು ಜೆನ್ಯೂನ್ ಕಾಲೇಜಸ್ ಇದೆ, ಜೆನ್ಯೂನ್ ಯೂನಿವರ್ಸಿಟೀಸ್ ಇದೆ, ಇದರೆಲ್ಲದ್ರ ಬಗ್ಗೆ ನಾವು ಸಂಪೂರ್ಣ ಮಾಹಿತಿ ಕೂಡ ನಾವು ಕೊಡ್ತೀವಿ. ನಿಮಗೆ ಕಂಪ್ಲೀಟ್ ಅಡ್ಮಿಷನ್ ಆಗೋವರೆಗೂ ನಿಮ್ಮ ಜೊತೆಗೆ ನಾವು ನಿಂತ್ಕೊತೀವಿ. ಸೊ ದಿಸ್ ಇಸ್ ಎಜುಕನೆಕ್ಟ್, ನಾವು ನಿಮಗೆ ಪ್ರಾಮಿಸ್ ಮಾಡ್ತಾ ಇರೋದು. ಎಸ್, ಇದು ಭವಿಷ್ಯದ ಹಾದಿಗೆ ಎಜುಕನೆಕ್ಟ್ನ ಒಂದು ವಿಶೇಷ ಸಂಚಿಕೆಯಾಗಿತ್ತು. ಅಂದರೆ SSLC PUC ಮುಗಿಸಿದಂಥ ವಿದ್ಯಾರ್ಥಿಗಳು ಯಾವ ಕೋರ್ಸನ್ನು ಆಯ್ಕೆ ಮಾಡ್ಕೊಳ್ಬೇಕು, ಡಿಗ್ರಿ ಹಾಗೂ ಮಾಸ್ಟರ್ಸ್ ಮಾಡಿದಂಥ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಉದ್ಯೋಗವನ್ನು ಹುಡ್ಕೊಳ್ಬೇಕು, ಉದ್ಯೋಗಕ್ಕೆ ಅನುಕೂಲ ಆಗುವಂಥ ಶಿಕ್ಷಣವನ್ನು ಎಲ್ಲಿ ಪಡಿಬೇಕು, ಯಾವ ಇನ್ಸ್ಟಿಟ್ಯೂಷನಲ್ಲಿ ಆ ಎಜುಕೇಷನ್ನ ಪಡಿಬೇಕು ಅಂತ ಎಲ್ಲ ಮಾಹಿತಿಯನ್ನು ನಮ್ಮ ಪವನ್ ಓಲೇಕರ್ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಎಸ್, ಮತ್ತೊಂದು ಸಂಚಿಕೆ ಜೊತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಎಲ್ಲರಿಗೂ